ಅಯ್ಯೋ ನನ್ ಬುದ್ಧಿಗಿಷ್ಟು. ನೀನ್ ತಿಂದ್ಯೋ ಇಲ್ವೋ ಅಂತಾನು ಕೇಳ್ದೆ ಸುಮ್ನೆ ಮಾತಾಡ್ತಾನೆ ಇದ್ದೀನಿ. ಬಾ ತಿನ್ನು ತಿನ್ನು. ನಿನ್ನ ಕೋಣೆಯಲ್ಲಿ ಹಾವಿರೋದು ನಿನಗೆ ಗೊತ್ತಾದ್ರೆ ನಿನ್ನ ಗಂಟ್ಲಲ್ಲಿ ಅನ್ನನೇ ಇಳಿಯೋದಿಲ್ವೇ? ನಿನಗೆ ಮಾಡ್ತೀನಿರೀಗ. ಅಮ್ಮ ಅಮ್ಮ, ಅತ್ಗೆ, ಅನಿರುದ್ಧ್, ಪರ್ಣಿಕಾ. ಭದ್ರಾವತಿ ಅಮ್ಮ ಯಾಕೋ ಈ ತರ ಕೂಕೊಳ್ತಾ ಇದಾರಮ್ಮ. ಏನಾಯ್ತೋ ಏನೋ? ಏನಾಗಿಲ್ಲಮ್ಮ, ನೀನ್ ಆತಂಕ ಪಡ್ಬೇಡ. ಆಕೆ ಹಾಗೆ. ನೀನ್ ತಿನ್ನು ತಿನ್ನು. ಬನ್ನಿ ಬೇಗ ಬಾಮ್ಮ. ಏನೇ ನಿನ್ ಗೋಳು? ಏನಾಯ್ತೆ? ಒಳಗಡೆ ನೋಡಿ. ಮತ್ತೆ ಪುಣ್ಯ ಬಗ್ಗೆನಾ? ನಿನಗೇನೋ ಒಂದು ಹೇಳ್ದೆ ಇದ್ರೆ ನಿಮಗೆ ಟೈಮ್ ಪಾಸೇ ಆಗಲ್ವಾ ಅತ್ತೆ? ಅವಳು ಹಾವಿನ ಜೊತೆ ಜೀವನ ಮಾಡ್ತಾ ಇದ್ದಾಳೆ, ಸಹಜೀವನ ನಡೆಸ್ತಾ ಇದ್ದಾಳೆ ಅಂತ ಹೇಳಿದಾಗ ನೀವ್ ಯಾರು ನನ್ನ ಮಾತನ್ನ ನಂಬಲಿಲ್ಲ. ಮತ್ತೆ ಸುಳ್ಳು ಹೇಳ್ಬೇಕು ಅಂತಿದ್ಯಾ? ಸುಮ್ನಿರಮ್ಮ, ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ? ಸಾಕ್ಷಿ ಸಮೇತ ಹಿಡಿದಿದ್ದೀನಿ. ಅವಳು ಜುಟ್ಟು ಹಿಡ್ಕೊಂಡು ನೀವೇ ಆಚೆ ಎಳಿತೀರ ಅವಳನ್ನ. ತಗೊಳ್ಳಿ. ನೋಡಿದ್ರಾ? ನೋಡ್ದೆ. ಏನಿದೆ? ನಿನ್ ತಲೆ ಇದೆ. ಏನೇ ಇದೆ ಅದ್ರಲ್ಲಿ? ಪುಣ್ಯ ಗೊಲ್ಲಮ್ಮ ಊಟ ಮಾಡೋ ಫೋಟೋ ಇದೆ. ಕಲರ್ ಕರೆಕ್ಷನ್, ಗ್ರಾಫಿಕ್ಸ್ ಏನಾದರೂ ಮಾಡ್ತಾ ಇದ್ದೀರಾ ಅತ್ತೆ? ನಾನು ಕಳಿಸಿದ ಹಾವು ಇವಳು ತೊಂದರೆನೇ ಕೊಟ್ಟಿಲ್ಲ. ಈ ಫೋಟೋಲ್ ಕೂಡ ಏನು ಕಾಣಿಸ್ತಿಲ್ವಲ್ಲ? ಏನಾಯ್ತಮ್ಮ ಅವ್ರೆ? ಭದ್ರಾವತಿ ಕಿರ್ಚಾಟಕ್ಕೆ ಏನೋ ಆಗಿದೆ ಅನ್ಕೊಂಡ್ವಿ. ಬರ್ತಾ ಬರ್ತಾ ನಿನ್ ಕಾಟ ಜಾಸ್ತಿ ಆಗ್ತಿದೆ. ನೀನು ನೀನೇ ಯಾವಾಗ ಬಂದೆ? ನಾನಾಗ್ಲೇ ಬಂದೆ. ಎಲ್ಲಿಂದ ಬಂದೆ? ದೇವಲೋಕದಿಂದ ಬಂದಿದ್ದಾರೆ. ಮತ್ತಿನ್ನೇನತ್ತೆ? ಗೊಲ್ಲಮ್ಮ ಮನೆಗ್ ಬಂದಿರೋದನ್ನ ನೀನ್ ನೋಡಿಲ್ಲ ಅನ್ಸತ್ತೆ. ನಾನು ಇವಳನ್ನ ಮೊದ್ಲೇ ನೋಡಿದ್ದೆ. ಇಷ್ಟು ದಿನ ನಿನ್ ಕಣ್ ಮಾತ್ರ ಸರಿ ಇಲ್ಲ ಅನ್ಕೊಂಡಿದ್ದೆ. ನಿನ್ ಮೆದುಳು ಹಾಳಾಗೋಗಿದೆ ಅಂತ ಇವಾಗ ಗೊತ್ತಾಗ್ತಿದೆ. ನಡೀರಿ ನಡೀರಿ, ಅವ್ರವ್ರ ಕೆಲ್ಸ ಅವ್ರವ್ರು ನೋಡ್ಕೊಳ್ಳೋಣ. ನಡಿಯಂತೂ ಬೇರೆ ಕೆಲ್ಸ ಇಲ್ಲ. ಆ ಪುಣ್ಯದಿಂದ ಅಮ್ಮಂಗೆ ಅವಮಾನ ಆಗ್ತಾನೆ ಇದೆ. ಅವಳನ್ನ ಹೇಗಾದ್ರೂ ಇಲ್ಲಿಂದ ಕಳಿಸ್ಬೇಕು. ಹೇಗೆ?
ಹೇಗೆ? ಏಯ್ ಏಯ್, ನಿನ್ನೆ ಕರೆದ್ರೂ ಮಾತಾಡ್ತಿಲ್ವಲ್ಲ? ಏನು? ನಿನ್ನ ನನ್ ಭಾವ ಕರಿತಿದ್ದಾರೆ, ಹೋಗು. ಏನಂತೆ? ಏನು? ನೀವು ನನ್ನ ಹತ್ರ ಎಲ್ಲ ಹೇಳ್ತೀರಾ? ಯಾವಾಗ ನೋಡಿದ್ರು ಗುಸುಗುಸುನೇ ಅಲ್ವಾ? ಕರಿ ಅಂತ ಹೇಳಿದ್ರು ಹೇಳ್ತಿದ್ದೀನಿ. ಹೋಗೋದಾದ್ರೆ ಹೋಗು, ಇಲ್ಲಾಂದ್ರೆ ಬಿಡು. ಎಲ್ಲಿದ್ದಾನೆ? ಮಾವಯ್ಯನ ಆಫೀಸಲ್ಲಿ ಇದ್ದಾರೆ. ಸಾಹೋರೆ ಬಾಹುಬಲಿ. ಭಾವ, ಇಲ್ಲ ಇದ್ದೀನಿ. ನಿನ್ನವಳು ಆ ಕಡೆ ಬರಕ್ ಹೇಳಿದ್ಲು. ಯಾರು? ಎಲ್ಲಿಗೆ? ಪುಣ್ಯ. ಏನು? ಮಾವಯ್ಯನ ಆಫೀಸಿಗೆ ಬರಕ್ ಹೇಳಿದಾಳೆ. ಏನೋ ಮಾತಾಡ್ಬೇಕಂತೆ. ನಿನಗೆ ಹೇಳಿದ್ಲಾ? ಈ ಮಧ್ಯ ಅವಳು ನನಗೂ ಕೆಲಸ ಹೇಳಕ್ ಶುರು ಮಾಡಿದಾಳೆ. ಥ್ಯಾಂಕ್ಸ್. ಕಣ್ ಕಾಣಿಸಲ್ವಾ ನಿಂಗೆ? ಅಮ್ಮ, ಅಮ್ಮ, ಏನ್ ಭಾರಿ ಖುಷಿಯಾಗಿದೆ. ಏನಾಯ್ತೆ? ಅಮ್ಮ, ಭಾವನ್ನ ಮತ್ತೆ ಅವಳನ್ನ ಇಬ್ರನ್ನು ಮಾವಯ್ಯನ ಆಫೀಸಿಗೆ ಹೋಗೋ ತರ ಮಾಡಿ ನಾನು ಹೊರಗಡೆಯಿಂದ ಲಾಕ್ ಮಾಡಿದ್ದೀನಮ್ಮ. ನಿನಗೇನ್ ದೊಡ್ಡ ರೋಗ ಬಂತೆ? ಅವರಿಬ್ಬರನ್ನು ಜೊತೆಗಿರೋದಕ್ಕೆ ಬಿಟ್ಟಿದ್ಯಾ? ಅಯ್ಯೋ ಅಮ್ಮ, ನಾನು ಹೇಳೋದನ್ ಕೇಳು. ಅವರಿಬ್ರು ಒಟ್ಟಿಗೆ ಮಾವಯ್ಯ ಏನಾದ್ರೂ ನೋಡಿದ್ರು ಅನ್ಕೋ, ರಾತ್ರಿನೇ ಅವಳಿ ಮನೇಲಿ ಇರಬಾರ್ದು ಅಂತ ನೀನ್ ಆಚೆ ಹಾಕ್ದಂಗೆ ಮಾವಯ್ಯ ಅವಳನ್ನ ಈ ಕಾಂಪೌಂಡ್ ಒಳಗಡೆನೆ ಬಿಡಲ್ಲ. ಅಯ್ಯೋ ನೀನ್ ಬಾರಮ್ಮ. ಅದಾಗಲ್ವೇ? ಅಯ್ಯೋ ನೀನ್ ಬಾ, ನೀನು ಬಾ ಅಮ್ಮ. ಬನ್ನಿ. ಬಾ. ಅಮ್ಮವ್ರೆ, ತಗೊಳ್ಳಿ. ಬಾರಮ್ಮ, ಇವತ್ತೊಳಗೊಂದ್ ಗತಿ ಕಾಣಿಸೋಣ. ಯಾರೇ? ಏನ್ ವಿಷಯ? ಅದೇ ಅಮ್ಮ, ಆ ಪುಣ್ಯನ್ ವಿಷಯ. ಮಾವಯ್ಯನ ಆಫೀಸ್ ರೂಮಲ್ಲಿ ಭಾವನ್ ಜೊತೆ ಇದ್ದಾಳೆ ಅಂತ ದೊಡ್ಡ ಗಲಾಟೆ ಮಾಡೋಣ. ಬಾ, ಬಾರಮ್ಮ. ಕಾಫಿ ತುಂಬಾ ಚೆನ್ನಾಗಿದೆ ಅಮ್ಮ. ನೀನೇ ಮಾಡಿದ್ದಾ? ಬನ್ನಿ. ನಾನ್ ಬೇರೆಯವ್ರಿಗೂ ಕಾಫಿ ಕೊಟ್ಟು ಬರ್ತೀನಿ ಅಮ್ಮ. ಸರಿನಮ್ಮ. ಇವಳು ವಿಷಯದಲ್ಲಿ ನಾನಂತೂ 3 ಸಲ ಮೂರ್ಖಳಾಗಿದ್ದೀನಿ. ಇವಾಗ ನಾನೇನಾದ್ರೂ ನಿನ್ನ ಮಾತು ಕೇಳಿದ್ರೆ ನನಗೆ ಹುಚ್ಚಿಡ್ದಿದೆ ಅಂತಾರೆ. ಹೌದು, ಅವಳು ಇಲ್ಲಿಗೆ ಬಂದ್ಲಮ್ಮ. ಅಯ್ಯೋ, ನಾನು ಕಳಿಸಿದ ಹಾವು, ನಾನು ತೆಗ್ದಿದ್ ಫೋಟೋಗೆ ಏನಾಯ್ತು ಅಂತ ನನ್ಗೆ ಇಲ್ಲಿವರೆಗೂ ಅರ್ಥ ಆಗ್ತಿಲ್ವೇ? ಇವಳ ಬಗ್ಗೆ ನಾನೇನೇ ಹೇಳಲಿ? ನನ್ನ ಮಾತು ಕೇಳೆ, ಬಾಯಿ ಮುಚ್ಕೊಂಡು ನಿಂತ್ಕೋ. ಕಾಫಿ ತಗೊಳ್ಳಿಮ್ಮ. ಕಾಫಿ ತಗೊಳ್ಳಿ ಅಮ್ಮ. ಏಯ್, ನೀನೇನ ಮಾತಾಡಿದ್ದು? ಹೌದಮ್ಮ, ಕಾಫಿ ತಗೊಳ್ಳಿ. ಬೇಕಾಗಿಲ್ಲ. ಹೊಟ್ಟೆ ಉರಿಬೇಕಾದ್ರೆ ಕಾಫಿ ಕುಡಿಯಲ್ಲ. ಮಜ್ಜಿಗೆ ತಗೊಂಡ್ ಬರ್ಲಾ? ಹೊಟ್ಟೆ ತಣ್ಣಗಾಗತ್ತೆ. ಯಾಕಮ್ಮ ಅವ್ರೆ ಹಾಗೆ ನೋಡ್ತಾ ಇದ್ದೀರಾ? ನೋಡೋದಕ್ ನೀನು ಧ್ವನಿ ಮಾತ್ರ ಬೇರೆಯವ್ರದ್ದು ಬರ್ತಿದ್ಯಲ್ಲ.
ಬೇಕಾ ಬೇಡ್ವಾ ಅಮ್ಮವ್ರೆ? ಏಯ್ ಹೋಗಿಲ್ಲಿಂದ, ಹೊರಟೋಗೆ ಇಲ್ಲಿಂದ. ಮುಖಕ್ಕೆ ಪೌಡ್ರನ್ನ ಹಚ್ಚೋ ಹಾಗೆ ಈ ಸುಂದರವಾಗಿರೋ ಹೆಣ್ಮಕ್ಳಿಗೆ ಆ ದೇವ್ರು ಜಂಬನ ಹಚ್ಚಿ ಕಳಿಸಿರ್ತಾನೆ. ನನ್ಗೆ ಜಂಬ ಅಂತಿದ್ಯಾ? ನೀನೆ ಜಂಬದ್ ಕೋಳಿ. ಅಂದವಾಗಿದ್ಯಾ ಅಂತ ಕೂಡ ಹೊಗಳೋದೆ ಅಲ್ವಾ? ಮರ್ತೋದ್ಯಾ? ಅಷ್ಟಕ್ಕೂ ನನ್ನ ಯಾಕೆ ಇಲ್ಲಿ ಕರೆದಿದ್ದು? ನಿನ್ನ ಯಾರು ಬರಕ್ ಹೇಳಿದ್ರು? ನೀನ್ ಬರಕ್ ಹೇಳಿದಕ್ಕೆ ನಾನ್ ಬಂದಿರೋದು. ಮಾತು ಬದಲಾಯಿಸ್ಬೇಡ, ನನಗ್ ಕೋಪ ಬರತ್ತೆ. ನಿಜವಾಗ್ಲೂ ನಾನ್ ಬಂದಿಲ್ಲ, ನೀನ್ ಬರಕ್ ಹೇಳಿದಕ್ಕೆ ನಾನ್ ಬಂದಿರೋದು. ಯಜಮಾನ್ರ ಆಫೀಸ್ ರೂಮಲ್ಲಿ ಇದೆಯಾ ಅಂತ ನೀನೇ ನನಗ್ ಬರಕ್ ಹೇಳ್ದೆ ಅಂತ ಪರ್ಣಿಕಾನೇ ನಂಗೆ ಹೇಳಿದ್ಲು. ವಾಟ್? ಪರ್ಣಿಕನೇ ನನಗೆ ಹೇಳಿದ್ದು ಅರ್ಜೆಂಟಾಗಿ ನೀನ್ ಬರಕ್ ಹೇಳ್ದೆ ಅಂತ. ನಿನ್ನ ಹತ್ರ ಅರ್ಜೆಂಟಾಗಿ ಮಾತಾಡೋ ಅವಶ್ಯಕತೆ ನನಗೇನಿರುತ್ತೆ? ಏನೋ ಯಾರಿಗ್ ಗೊತ್ತು, ಮನ್ಸ್ ಬದಲಾಯಿಸಿ ಏ ಬಾಯ್ ಮುಚ್ಚು. ನೋಡು, ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ. ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಕರಿಬೇಡ. ನಾನ್ ನಿಜವಾಗ್ಲೂ ನಿನಗ್ ಬರಕ್ ಹೇಳಿಲ್ಲ, ನನ್ ಮೇಲಾಣೆ. ಏ ನನ್ ಕೈ ಯಾಕೆ ಹಿಡ್ಕೊಂಡಿದ್ಯಾ? ಹೋಗ್ತೀನಿ. ತಾವೇನ್ ತಿರುಪತಿ ತಿಮ್ಮಪ್ಪನ ಕಣ್ಮಿಟಿಕ್ಸ್ದೆ ನೋಡ್ತಾನೆ ಇರಕ್ಕೆ? ಏಯ್, ನೀನ್ ಕೋಪ ಮಾಡ್ಕೊಂಡಾಗ್ಲೂ ಕೂಡ ತುಂಬಾನೇ ಸುಂದರವಾಗಿ ಕಾಣಿಸ್ತೀಯ ಗೊತ್ತಾ? ಹೋಗೋ. ಅಷ್ಟಕ್ಕೂ ಆ ಪರ್ಣಿಕ ಏನಕ್ಕೆ ಹಾಕಿ ಹೇಳಿದ್ಲು? ಪರ್ಣಿಕಾ, ಪರ್ಣಿಕಾ, ನೀನೇನು ಮಾತಾಡದೆ ಕೂತಿದ್ಯಾ ಅಂದ್ರೆ ತಪ್ಪು ಮಾಡಿದ್ಯಾ ಅಂತಾನೆ ಅರ್ಥ ಅಲ್ವಾ? ನಾನೇನ್ ತಪ್ಪು ಮಾಡ್ದೆ? ಗೊತ್ತಿಲ್ವಾ ನೀನೇನ್ ಮಾಡ್ದೆ ಅಂತ ನಿಂಗೆ ಗೊತ್ತಿಲ್ವಾ? ನಾನ್ ಕರ್ದೆ ಅಂತ ಅನಿರುದ್ಧ್ ಹತ್ರ, ಅನಿರುದ್ಧ್ ಕರಿತಾ ಇದ್ದಾನೆ ಅಂತ ನನ್ನ ಹತ್ರ ಸುಳ್ಳು ಹೇಳಿ ಯಜಮಾನ್ರ ಆಫೀಸ್ ಕಳಿಸ್ದೆ ಅಲ್ವಾ? ಕಳಿಸಿದ್ರೆ ತಪ್ಪೇನು? ಏಯ್ ಛೀ, ಅಷ್ಟಕ್ಕೂ ನೀನ್ ಹೆಣ್ಣು ಹುಡುಗಿನೇನಾ? ಹಾಗ್ ಮಾಡಿದ್ರೆ ಹುಡುಗಿ ಮರ್ಯಾದೆ ಹೋಗುತ್ತೆ ಅನ್ನೋ ಯೋಚನೆ ಕೂಡ ಇಲ್ವಾ? ನೋಡು, ಇನ್ನೊಂದ್ಸಲ ಈ ತರ ಹುಚ್ಚುಚ್ಚಾಗಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಏನೇ ಹೆದರ್ಸ್ತಿದ್ಯಾ? ಎಚ್ಚರಿಸ್ತಾ ಇದ್ದೀನಿ. ಏಯ್ ಸುಮ್ನಿರಿ ನೀವಿಬ್ರು, ಏನಕ್ಕೆ ಜಗಳ ಮಾಡ್ತಾ ಇದ್ದೀರಾ? ಏನಾಯ್ತು ಅಂತ ಇವಳ ಹತ್ರನೇ ಕೇಳು, ಹೇಳೋದಕ್ಕೂ ನಾಚಿಕೆ ಆಗತ್ತೆ. ನೀನ್ ಹೇಳು ಪರ್ಣಿಕಾ. ಹೇಳ್ಬೇಕಾಗಿರೋದು ನೀನೇ ಭಾವ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತಾಗ್ತಿಲ್ಲ. ಆದ್ರೆ ನಿನ್ಗೋಸ್ಕರ, ನಿನ್ ಪ್ರೀತಿಗೋಸ್ಕರ ನಾನು ಎಷ್ಟು ಪ್ರಯತ್ನ ಪಡ್ತಿದ್ದೀನಿ ಅಂತ ನಿನಗೆ ಅರ್ಥನೇ ಆಗ್ತಿಲ್ಲ ಭಾವ. ಪ್ರೀತಿನ? ಹೌದು, ಪ್ರೀತಿನೇ. ನೀನಂದ್ರೆ ನನ್ಗೆ ತುಂಬಾ ಇಷ್ಟ ಭಾವ. ಪ್ರತಿ ಕ್ಷಣನೂ ನಾನು ನಿನ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಆದ್ರೆ ನೀನು ನನ್ ಕಡೆ ನೋಡ್ತಾನೆ ಇಲ್ಲ. ನಿನ್ಗೆ ಈ ಮನೇಲಿರೋರು ಬೇಕಾಗಿಲ್ಲ, ಈ ಮನೆ ಕೆಲ್ಸದವಳೆ ಬೇಕು ಅಲ್ವಾ? ಇವಳು ನಿನ್ ಹಿಂದೆನೆ ತಿರುಗ್ತಾ ಇದ್ರೆ ನಿನಗೆ ಖುಷಿ ಆಗುತ್ತೆ ಅಲ್ವಾ? ಪರ್ಣಿಕಾ, ನಾನ್ ತಿರುಗ್ತಾ ಇದ್ದೀನಾ? ನಿನ್ ಬಾಯ್ ಮುಚ್ಚು, ಸಾಯಿಸ್ಬಿಡ್ತೀನಿ. ನಿನ್ ಭಾವನ್ ಏನ್ ಮಾಡ್ತೀವ ಅಂತ ಭಯ ಆಗ್ತಿದೆ ಕಣೆ. ಪರ್ಣಿಕಾ, ಪರ್ಣಿಕಾ, ಶಟ್ ಅಪ್ ಭಾವ. ಪರ್ಣಿಕಾ, ಐ ಲವ್ ಯು ಭಾವ. ಇದೆಲ್ ಬಂದ್ ಸಿಕ್ಕಾಕೊಂಡಪ್ಪ ದೇವ್ರೆ. ಪಶುಪತಿ, ನಿನ್ ಕೆಲ್ಸಕ್ಕೆ ಅಡ್ಡ ಬಂದವ್ರನ್ನ ನೀನೇನ್ ಮಾಡ್ತೀಯ? ಕೆಲ್ಸಕ್ಕೆ ಬಾರ್ದಂಗ್ ಮಾಡ್ಬಿಡ್ತೀನಿ.
ನೀನು ಮಾಡಿದಂಥ ಎಲ್ಲ ಕೆಲಸಗಳಿಗೂ ನಿನ್ನ ಪ್ರಯತ್ನಕ್ಕೆ ಅಡ್ಡ ಬಂದಿದ್ದು ಪುಣ್ಯನೇ. ಪುಣ್ಯನ? ಹೌದು. ಅವಳಲ್ಲಿ ಯಾವ ಮಹಾಶಕ್ತಿ ಅಡಗಿದೆ ಅನ್ನೋದನ್ನು ನಾವು ತಿಳ್ಕೊಳಕ್ಕಾಗ್ದೆ ನಮ್ಮ ಕಣ್ಣಿಗೆ ಮಣ್ಣೆರಿಸ್ತದಳವಳು. ನಮ್ಮ ಕಣ್ಣನ್ನೇ ತಪ್ಪಿಸಿ ಆ ಅನಿರುದ್ದು ಬೀರಲಿರೋ ಕಾಲ್ಗೆಜ್ಜೆನ ಇವಳು ಕದ್ದು ತಂದ್ಕೊಟ್ಟಿದ್ದಾನೆ. ಒಂದೇ ಗೆಜ್ಜೆ ತಗೊಂಡು ಏನ್ ಮಾಡ್ತಾಳೆ? ಅದೇ ಅರ್ಥ ಆಗ್ತಾ ಇಲ್ಲ. ಅನಿರುದ್ದು ಕದ್ದು ತಂದ್ಕೊಟ್ಟಿರೋ ಕಾಲ್ಗೆಜ್ಜೆನ ಅವಳು 2 ಕಾಲ್ಗೆ ಹಾಕೊಂಡು ನನ್ನ ಮಗಳ ಮುಂದೆನೆ ವಯ್ಯಾರದಿಂದ ನೂಲಿತಾ ಇದ್ದಾಳೆ. ಅಂದ್ರೆ ಆ ಬುಟ್ಟಿಲಿದ್ದಿದ್ದ ಹಾವುಗಳನ್ನ ತಪ್ಪಿಸಿದ್ದು ಪುಣ್ಯನ? ಯಾವ ಬುಟ್ಟಿ, ಯಾವ ಹಾವು? ಅದೀಗ ಬೇಡ್ತಿರೋ ವಿಷಯ. ಸರಿ ಬಿಡು, ನೀನ್ ಈಗಲೇ ಬಂಗ್ಲೆಗೆ ಬಂದು ಬೀರುಲಿರೋ ಕಾಲ್ಗೆಜ್ಜೆ ಎಲ್ಲಿದೆ ಅಂತ ಕೇಳು. ಇಲ್ದೇ ಇರೋದನ್ನ ಎಲ್ಲಿಂದ ತಂದು ಕೊಡ್ತಾರವರು? ಪುಣ್ಯ ಕಾಲಲ್ಲಿರೋ ಗೆಜ್ಜೆ ಅದೇ ಅಂತ ಗೊತ್ತಾದ್ರೆ ಅವಳನ್ನ ಕತ್ತಿಡ್ದು ಮನೆಯಿಂದ ಆಚೆ ಹಾಕ್ತಾರೆ. ನನಗ್ ಬೇಕಾಗಿರೋದು ಅದೇ. ನನ್ನ ಮಗಳಿಗೆ ಅನಿರುದ್ಧ ತಾಳಿ ಕಟ್ತಾನೆ ಅಂತಂದ್ರೆ ಆ ಪುಣ್ಯ ಮೇಲೆ ನಮ್ಮ ಮಣ್ಣನಿಗೆ ವ್ಯಾಮೋಹ ಕಮ್ಮಿ ಆಗ್ಬೇಕು. ಭದ್ರವತಿ, ನೀನು ಹೋಗೋ, ನಾನು ಸ್ವಲ್ಪ ತಲ್ ಬರ್ತೀನಿ. ವರ್ಮಾ, ವರ್ಮಾ, ವರ್ಮಾ! ಏನ್ ಪಶುಪತಿ, ನಿನ್ ತಂತ್ರನ ಮತ್ತೆ ಪ್ರಯೋಗ ಮಾಡ್ಬೇಕು ಅಂತ ಕಿರ್ಚ್ತಾ ಇದೆಯಾ? ವರ್ಮಾ ಎಲ್ಲಿ? ಅಣ್ಣ ಹೊರಗಡೆ ಹೋಗಿದ್ದಾನೆ. ವಿಷಯ ಏನೇ ಇದ್ರು ನನ್ನ ಹತ್ರನೇ ಹೇಳು. ನಾನು ಕೊಟ್ಟಿರೋ ಗೆಜ್ಜೆ ನನಗೆ ಕೊಡಿ. ದಾರಿಲೆಲ್ಲೋ ಸಿಕ್ಕಿರೋ ಗೆಜ್ಜೆ ಈ ಮನೆಯವ್ರದಂತ ಅನುಮಾನ ಪಟ್ಟೆ. ನೀವೆಲ್ರೂ ಕಾಲ್ಗೆಜ್ಜೆ ತೋರಿಸಿದ್ರಿ, ಪುಣ್ಯ ಒಬ್ಬಳನ್ನ ಬಿಟ್ಟು. ಇದೆ, ನನ್ನ ಗೆಜ್ಜೆಗಳಿದೆ, ಬೇಕಾದ್ರೆ ನೋಡಿ. ಇವಾಗ ನಿಮ್ಮ ಅನುಮಾನ ಎಲ್ಲ ಸರಿ ಹೋಯ್ತಲ್ವಾ? ಸರಿ, ನಾನ್ ಕೊಟ್ಟಿರೋ ಗೆಜ್ಜೆ ಈ ಮನೆಯವ್ರದಲ್ಲ ಅಂತ ಗೊತ್ತಾಯ್ತು ತಾನೆ? ಅದನ್ನ ನನಗೆ ವಾಪಸ್ ಕೊಟ್ಬಿಡಿ. ಇವಾಗಿದೆ. ಅನಿರುದ್ಧ ಇವಾಗ ಹೇಗೆ ಸಮಾಧಾನ ಮಾಡ್ತಾನೆ, ಆ ಕಾಲ್ಗೆಜ್ಜೆನ ಎಲ್ಲಿಂದ ತಗೊಂಡ್ ಬರ್ತಾನೆ ಅಂತ ನಾನು ನೋಡ್ತೀನಿ. ದಾರಿಯಲ್ಲಿ ಸಿಕ್ಕಿದ್ದು ಯಾರ್ದು ಅಂತ ಗೊತ್ತಿಲ್ಲದೆ ಇದ್ರು ಅದು ಸಿಕ್ಕದವ್ರಿಗೆ ಸ್ವಂತ. ಅದಕ್ಕೆ ಹೋಗೋ ಕಾಲ್ಗೆಜ್ಜೆ ತಗೊಂಡ್ಮಾ. ಆಗ್ಲಿ. ಅಮ್ಮ ನಾಗಮ್ಮ, ಈ ಗಂಡಾಂತರದಿಂದ ನೀನೇ ನನ್ನ ಪಾರ್ ಮಾಡಬೇಕು. ಗೆಜ್ಜೆ ಈ ಬಾಕ್ಸಲ್ಲಿದೆ. ಕಾಲ್ಗೆಜ್ಜೆ ಮಾತ್ರ ಬೇಕಾಗಿರೋದು, ಪೆಟ್ಟಿಗೆ ಬೇಡ. ಅದಕ್ಕೆ ಅದನ್ನ ತೆಗೆದುಕೊಡು. ಆ ಗೆಜ್ಜೆ ಅವ್ರಿಗೆ ಕೊಡಮ್ಮ. ಗೆಜ್ಜೆ ಪೆಟ್ಟಿಗೆ ಎಲ್ಲ ಇದೆಯಲ್ಲ? ಇದ್ರಲ್ಲಿಟ್ಟಿರೋ ಗೆಜ್ಜೆ ಇದ್ರಲ್ಲೇ ಇಲ್ಲದೆ ಎಲ್ಲಿಗೂ ಹೋಗುತ್ತೋ? ನೀವು ತಗೊಳ್ಳಿ.